ಚಿತ್ರರಂಗ ತುಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಆ ನಿಟ್ಟಿನಲ್ಲಿ ನಮ್ಮ ಚಿತ್ರರಂಗದಲ್ಲಿ ಇವಾಗ ಏನೆಲ್ಲ ಬದಲಾವಣೆಗಳು ಆಗಬೇಕು ಅನಿಸುತ್ತೆ ಸರ್ ಮಾತು ಸಂಸ್ಥೆ ಮೂಲಕ? ಸರ್, ಇವತ್ತು ತಾನೇ ಸಭೆ ಸೇರಿದ್ದೀವಿ. ಸಭೆಯಲ್ಲಿ ಇವತ್ತು ಚರ್ಚೆ ಮಾಡಬೇಕಂತ ನಾಳೆಯಿಂದ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು 20ರಿಂದ ಹೊಸ ಸಿನಿಮಾಗಳನ್ನ ಬಿಡುಗಡೆ ಮಾಡಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅಷ್ಟರಲ್ಲಿ ನಮ್ಮ ನಿರ್ಮಾಪಕರದು, ವಿತರಕರು, ಪ್ರದರ್ಶಕರದು ಎಲ್ಲ ಸಮಸ್ಯೆ ಬಗೆಹರಿದ್ರೆ ನಮ್ಮ ಸ್ಟ್ರೈಕ್ ಮುಂದುವರಿಸಲ್ಲ. ಬಗೆಹರಿದೆ ಅದು ಏನು ಮಾಡ್ತೀವಿ, 20ರಿಂದ ಯಾವುದೇ ಸಿನಿಮಾ ಬಿಡುಗಡೆ ಮಾಡೋದು ಬೇಡ ಅಂತ ಒಂದು ತೀರ್ಮಾನ ಅಂದ್ಕೊಂಡಿರೋದು. ಮುಂದಿನ ತಿಂಗಳು 20ನೇ ತಾರೀಕು ಒಳಗಡೆ ಎಲ್ಲರನ್ನೂ ಕರೆಸಿ ಒಂದು ಸುತ್ತಿನ ಮಾತುಕತೆ ಮಾಡುವಂಥ ಕಾರ್ಯ ನಡೆಯುತ್ತೆ. ಇದು ಉದ್ದೇಶ ಏನಂದರೆ ಚಿತ್ರೋದ್ಯಮ ಉಳಿಬೇಕು. ಯಾರು ಚಿತ್ರೋದ್ಯಮ, ಕನ್ನಡ ಚಿತ್ರೋದ್ಯಮ ಉಳಿಬೇಕು. ಚಿತ್ರರಂಗ ಇದ್ದರೆ ನಾವೆಲ್ಲರೂ ಕೆಲಸ, ಚಿತ್ರರಂಗ ಉಳಿದರೆ ಏನು ಕೆಲಸ ಇರುತ್ತೆ? ಆ ಒಂದು ನಿಟ್ಟಿನಲ್ಲಿ ನಿರ್ಮಾಪಕರು ಇದ್ದರೆ ವಿತರಕರು ಇದ್ದರೆ ಪ್ರದರ್ಶಕರು, ಈ 3 ಜನ ಇದ್ದರಲ್ಲೇ ಇನ್ನೊಬ್ಬರು ಬರೋದು. ಕಲಾವಿದರಾಗ್ಬೋದು, ತಂತ್ರಜ್ಞ ಆಗ್ಬೋದು, ಇನ್ನೊಬ್ಬರು ಬರೋದು. ಇವರು 3 ಜನ ಉಳಿಯೋಕ್ಕೆ ಏನು ಬೇಕು ಆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಎಲ್ಲ ಒಂದು ಕಡೆ ಇದೆಲ್ಲದಕ್ಕೂ ಒಂದು ಪ್ರಮುಖವಾದಂಥ ಒಂದು ಆನ್ಸರ್ ಅಪ್ಪ ಅಂತಂದರೆ, ಒಂದು ಮೇಯ್ನು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದರೆ ಸ್ಟಾರ್ಗಳು ವರ್ಷಕ್ಕೆ 2-3 ಸಿನಿಮಾ ಮಾಡಿದ್ರೆ ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗೋದೇ ಇಲ್ಲ ಅಂತಕ್ಕಂಥದ್ದು ಮೇನ್ ಇಂಟೆನ್ಷನ್. ಅವ್ರನ್ನೂ ಮನವಿ ಮಾಡಬೇಕು. ಈಗ ಚಿತ್ರರಂಗ ಉಳಿಸ್ಬೇಕಾದರೂ ಸ್ಟಾರ್ಸ್ ಎಲ್ಲ ಬಂದಿದ್ದು ಎಲ್ಲಿಂದ ಸರ್? ಅಭಿಮಾನಿಗಳು ಬಂದು ಥಿಯೇಟ್ರಲ್ಲಿ, ಸಿಂಗಲ್ ಥಿಯೇಟ್ರಲ್ಲಿ ಸ್ಟಾರ್ ಕಟ್ಟಿದಾಗಲೇ ಸ್ಟಾರ್ಸ್ ಆಗಿದೆ ಅಲ್ಲವರ. ಇವತ್ತು ಚಿತ್ರಮಂದಿರಗಳಿಗೆ ಸಿನಿಮಾ ಇಲ್ಲ. ಈಗ ನಾವೇನು ಹೇಳ್ತೀವಿ, ನಾಟಕಗೆ 3 ಸಿನಿಮಾ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಒಬ್ಬ ವರ್ಷಕ್ಕೆ 3 ಸಿನಿಮಾ ಮಾಡಿದಾಗ ಯಾರಿಗೆ ದುಡ್ಡು ಅವ್ರಿಗೆ ಬರುತ್ತೆ? ಚಿತ್ರರಂಗದಲ್ಲಿ ಕೆಲಸ ಸಿಗುತ್ತೆ ಎಲ್ರಿಗೂ. ಚಿತ್ರಮಂದಿಗೆ ಸಿನಿಮಾ, ಅಭಿಮಾನಿಗಳು ಸಿನಿಮಾ ನೋಡ್ತಾರೆ. ಈ ಒಂದು ನಿಲುವಿನಿಂದ ನಾವು ಮಾಡ್ತಾ ಇರೋದು ಅದೇ ಅದನ್ನೇ ಅಭಿಮಾನಿಗಳು. ಈ ಒಂದು ಉದ್ದೇಶ ಏನು? ಅಭಿಮಾನಿಗಳಿದ್ರೆ ನಾವು, ಪ್ರೇಕ್ಷಕರಿದ್ದರೆ ನಾವು. ಅಭಿಮಾನಿಗೆ ನಾವು ಸಿನಿಮಾ ಕೊಡ್ತಾರೆ, ಅವ್ರು ಏನು ಮಾಡ್ತಾರೆ? ಇವಾಗ ಇತರ ಭಾಷೆಗಳಿಗೆ ಸ್ವಲ್ಪ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ. ಆ ರೀತಿಯಲ್ಲಿ ಆಗೋದು ಬೇಡ. ನಮ್ಮ ಚಿತ್ರರಂಗ ಉಳಿಲಿ, ಕನ್ನಡ ಉಳಿಬೇಕು, ಕನ್ನಡದ ನಟರು ಬೆಳೆದಿದ್ದಾರೆ. ಇವಾಗ ಒಂದು ಇಂಡಿಯಾದಲ್ಲೇ ಬೆಳೆದಿದ್ದಾರೆ, ಭಾರತ ಮಟ್ಟದಲ್ಲೆಲ್ಲ ಬೆಳೆದಿದ್ದಾರೆ. ಇನ್ನೂ ಹೆಚ್ಚಿಗೆ ಅಲ್ಲಿ ಅದಕ್ಕೆ 3 ವರ್ಷಕ್ಕೊಂದು ಸಿನಿಮಾ, 4 ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ಚಿತ್ರಮಂದಿರ ಒಂದು ಟೈಮಲ್ಲಿ 1200 ಚಿತ್ರಮಂದಿರ ಇತ್ತು. ಇವತ್ತು ಬರೀ 450ಕ್ಕೆ ಬಂದಿದೆ. ಅದರಲ್ಲಿ ಈ ತಿಂಗಳಲ್ಲಿ, ಈ ವರ್ಷದಲ್ಲಿ 250 ಸಿನಿಮಾ ನಿಂತಿದೆ. ಬೇಕಾದ್ರೆ ಸರ್ವೆ ಮಾಡಿ ನೀವು. ಒಂದೊಂದು ಊರಿಗೆ ಹೋಗಿ ಡಿಸ್ಟಿಕಲ್ಲಿ ಒಂದೊಂದೇ ಥಿಯೇಟ್ರ್ ನಡೀತಾ ಇರೋದು. ಉದಾಹರಣೆಗೆ ಗದಗ್ 4 ಥಿಯೇಟ್ರ್ ಇದೆ, ಒಂದೇ ಥಿಯೇಟ್ರ್ ನಡೀತಾ ಇರೋದು. 3 ಥಿಯೇಟ್ರ್ ಕ್ಲೋಸ್ ಆಗಿ 1 ತಿಂಗಳಾಗಿದೆ. ಹುಬ್ಳಿಲಿ 15 ಥಿಯೇಟ್ರ್ ಇತ್ತು, ಬರೀ 3 ಥಿಯೇಟ್ರ್ ಇರೋದು. ಬೆಳಗಾಮಲ್ಲಿ ಎಲ್ಲ ಊರಲ್ಲೂ ಥಿಯೇಟ್ರ್ ನಿಂತಿದೆ. ಥಿಯೇಟ್ರ್ ನಿಂತ್ಕೊಂಡಾಗ ಏನಾಗುತ್ತೆ? ಥಿಯೇಟ್ರ್ ಮಾಲೀಕರು ಏನು ಮಾಡ್ತಾರೆ? ಆದಾಯ ನೋಡೋದು ಬೇಡ, ಸಂಬಳ ಕೊಡೋದು ಎಲ್ಲಿಂದ? KB ಬಿಲ್ ಕಟ್ಟೋದು. ಈ ರೀತಿಯ ಒಂದು ಹಲವಾರು ಸಮಸ್ಯೆ ಇರ್ತವೆ. ಈಗ ಒಂದು ವ್ಯಾಪಾರ ಮಾಡ್ತೀವಿ, ಏನಕ್ಕೆ? ₹1 ಸಂಪಾದನೆ ಮಾಡೋಕ್ಕೆ. ಕಳ್ಕೊಳ್ತೀವಿ ಅಂದಾಗ ಏನಕ್ಕೆ ಆಲೋಚನೆ ವ್ಯಾಪಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ಸಭೆ ಆಗಿದೆ. ಈ ಸಭೆಯಲ್ಲಿ ಯಾವ ರೀತಿ ತೀರ್ಮಾನ ಮಾಡೋದು ಹಲವಾರು ವಿಷಯಗಳು ಬರ್ತವೆ. ಅದು ಯಾಕೆ ನಿರ್ಮಾಪಕರು ಅವ್ರವ್ರ ನೋವು ಅವ್ರಿಗಿರ್ತೈತೆ, ವಿತರಕರ ನೋವು ಅವ್ರಿಗಿರುತ್ತೆ. ಎಲ್ಲ ತಿಳ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತೀವಿ.